ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಯೇಸು ಕ್ರಿಸ್ತನು ಪ್ರಪಂಚದ ರಕ್ಷಕನಾಗಿ ಸುಮಾರು 2000 ವರ್ಷಗಳ ಹಿಂದೆಯೇ ಮನುಕುಲದ ಬೆಳಕಾಗಿ ಜನಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಎಸ್ ದೇವಗಾನಹಳ್ಳಿ ಹಾಗೂ ಚಂದನಹಳ್ಳಿ ಗ್ರಾಮದ ಚರ್ಚ್ಗಳಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಮೊದಲಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಂತರ ಮಾತನಾಡಿದ ಅವರು, ಕ್ರಿಸ್ಮಸ್ ಎಂದರೆ ಸಂಭ್ರಮ, ಸಂತೋಷ, ಸಡಗರ. ಯೇಸು ಒಂದು ಜನಾಂಗಕ್ಕೆ ಸೀಮಿತವಾಗದೆ ಇಡೀ ಮನುಕುಲದ ಬೆಳಕಾಗಿದ್ದಾರೆ ಎಂದು ತಿಳಿಸಿದರು. ಈ ಹಬ್ಬ ಎಲ್ಲರಿಗೂ ಸಂತೋಷ, ಶಾಂತಿ ಹಾಗೂ ಸಮೃದ್ಧಿಯನ್ನು ತರಲಿ. ಕ್ರಿಸ್ಮಸ್ ಸೌಹಾರ್ದತೆ ಹಾಗೂ ಸಹಾನುಭೂತಿಯ ಸಂಕೇತ. ವಿಶ್ವದ ಪ್ರತಿಯೊಬ್ಬರೂ ಸಂತೋಷ ಮತ್ತು ಆರೋಗ್ಯದಿಂದಿರಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ಹಾಗೂ ಅಭಿವೃದ್ಧಿ ಸಾಧಿಸಲು ಒಟ್ಟಿಗೆ ಕೆಲಸ ಮಾಡೋಣ ಎಂದು ತಿಳಿಸಿದರು. ಭಗವಂತ ಯೇಸು ಕ್ರಿಸ್ತ ಪ್ರಪಂಚಕ್ಕೆ ಒಬ್ಬ ರಕ್ಷಕನಾಗಿ 2000 ವರ್ಷಗಳ ಹಿಂದೆ ನಮ್ಮೆಲ್ಲರಿಗೂ ಸಹ ಬೆಳಕಾಗಿ ಹುಟ್ಟಂತ ದಿನ ನಾವು ಕ್ರಿಸ್ತನ ಜಯಂತಿನ ಕ್ರಿಸ್ಮಸ್ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದೆಲ್ಲ ನಮ್ಮ ಸೌಭಾಗ್ಯ ಅಂತ ತಿಳಿದು ತಮ್ಮೆಲ್ಲರಿಗೂ ಸಹ ಕ್ರಿಸ್ಮಸ್ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕ್ರಿಸ್ಮಸ್ ಅಂದ್ರೆ ಒಂದು ಹಬ್ಬ, ಒಂದು ಧರ್ಮಕ್ಕೆ ಸೀಮಿತವಾದಂಥದ್ದು ಇಲ್ಲ ಎಲ್ಲೋ ಒಂದು ಜನಾಂಗಕ್ಕೆ ಸೀಮಿತವಾದಂಥದ್ದು ಅನ್ನೋ ಅಂತ ಒಂದು ಭಾವನೆ ಬಹಳಷ್ಟು ನಮ್ಮನ್ನ ದೂರ ಮಾಡಿ ಪ್ರಪಂಚಾದ್ಯಂತ ಯೇಸು ಕ್ರಿಸ್ತನನ್ನ ಸ್ಮರಿಸುವಂಥದ್ದು, ಆರಾಧನೆ ಮಾಡುವಂಥದ್ದು ಮತ್ತೆ ಆತನ ವಿಚಾರಗಳನ್ನ ಎಲ್ಲರಲ್ಲೂ ಸಹ ಸಾರುವಂಥದ್ದು, ಮನುಕುಲ ಬೆಳಕಾಗ್ಲಿ ಅಂತೇಳಿ ನಾವೆಲ್ಲರೂ ಸಹ ಸ್ಮರಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕ್ರಿಸ್ಮಸ್ ಅಂದ್ರೆ ಒಂದು ಸಂಭ್ರಮ, ಒಂದು ಸಂತೋಷ, ಒಂದು ಸಡಗರ, ಒಂದು ರೀತಿ ಎಲ್ಲೋ ಒಂದು ಕಡೆ ಒಂದು ಪ್ರೀತಿ, ಒಂದು ನಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಂತ ಒಂದು ದಿನ ಬಂದಿದೆ. ಆ ಯೇಸು ಭಗವಂತ ನಮ್ ಜೊತೆ ಹುಟ್ಟಿ ನಮ್ ಜೊತೆ ಸದಾ ಕಾಯ್ತಾನೆ ಅಂತೇಳಿ ಒಂದು ದೊಡ್ಡ ಧೈರ್ಯ, ದೊಡ್ಡ ಶಕ್ತಿ ಅದು ಕ್ರಿಸ್ತನ ಜಯಂತಿ, ಅದು ಕ್ರಿಸ್ಮಸ್ ಅಂತೇಳಿ ನನ್ನ ಭಾವನೆ. ಚಂದನಹಳ್ಳಿ ಗ್ರಾಮದ ಯೇಸು ಪ್ರೇಮಾಲಯ ಬ್ಯಾಪ್ಟಿಸ್ಟ್ ಚರ್ಚ್ಗೆ ಆರ್ಥಿಕ ಧನ ಸಹಾಯ ನೀಡಿದ್ರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ, ಕ್ಯಾರೋಲ್ గీతಗಳನ್ನು ಹಾಡಿದ್ರು. దేవుడు ఒక కార్యము జరగగలన ఏ దుష్ట శక్తులు కానీ, అంధకార శక్తులు కానీ, చీకటి శక్తులు కానీ ఆ సమయంలో పనిచేయకుండా అన్నకు ఆ రోజు ఒక ఎమ్మెల్యే టికెట్ దొరికి ఇంకా ప్రాంతమంతా జనసేవ చేయడానికి అనుకూలం ప్రార్థన చేస్తాం. అందులో నా సన్నిసారు ముందుకు వస్తారు. ఆ సన్నిసారు సిద్దిపేట ప్రాంతంలో పరిచయం చేసేటువంటి మన సన్నిసారు గారు ముందుకు వచ్చి గట్టిగా ప్రార్థన చేస్తారు. దయచేసి మనం తల్లిని అడిగినా, ఏ చెల్లిని అడిగినా, ఏ అక్కని అడిగినా ఈ సిద్దిపేట ప్రాంతంలో అన్నగారి గురించి అందరూ కూడా తెలుసు. ఎందుకంటే వాళ్ళు ఒక రైతు బిడ్డగా మనం వాళ్ళ ఇంటికి వెళ్ళినప్పుడు నాకు ఎంతో ఖుషి అవుతుంది. కారణం ఏంటంటే వాళ్ళు ఒక రైతుగా కష్టపడి పని చేస్తూ మరి జనాలకు వాళ్ళు చేస్తున్న సహాయం చూసి నిజంగా అయ్యా చాలా థ్యాంక్స్ అయ్యా, నిజంగా నేను చాలా తప్పకుండా ఉంచాను. ನಿಜವಾಗ್ಲೂ ಸರ್, ನಿಜವಾಗ್ಲೂ ದೇವರ ಖಂಡಿತವಾಗಿ ನೀವು ಆಸ್ಪತ್ರೆ ಮಾಡಲೇ ಮಾಡ್ತಾರೆ, ನಂಬಿಕೆ ಇದೆ. ನಾಮದಲ್ಲಿ ಖಂಡಿತವಾಗಿ ಪ್ರಾರ್ಥನೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೋಸುಗಾನದೊಡ್ಡಿ ಮಂಜುನಾಥ್, ಅಶ್ವಥ್ ರೆಡ್ಡಿ, ರಮೇಶ್, ಗಂಗಾಧರ್, ಸ್ಥಳೀಯ ಮುಖಂಡರಾದ ಕೃಷ್ಣಪ್ಪ, ನರಸಿಂಹರೆಡ್ಡಿ, ಸುಬ್ರಹ್ಮಣಿ, ಶ್ರೀನಿವಾಸ್, ಪೋಸುಗಾನದೊಡ್ಡಿ, ಪ್ರಶಾಂತ್, ಸದೇಶ್, ಗಡಿಮಿಂಚನಹಳ್ಳಿ, ಶ್ರೀನಿವಾಸ್, ವೆಂಕಟೇಶ್, ಸಾದಲಿ ನಾರಾಯಣಪ್ಪ, ಚಿಲಕಲನೇರ್ಪು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರವಿಕುಮಾರ್, ಮಳ್ಮಾಚನಹಳ್ಳಿ ಮುನ್ರಾಜು, ಮಳ್ಳೂರು ಮಂಜುನಾಥ್ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು, ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಭಾಗವಹಿಸಿದ್ರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಅಂದ್ರೆ ನಮ್ಮೊಂದ್ ಕಡೆ ನವೆಂಬರ್, ಡಿಸೆಂಬರ್, ಜನವರಿ ಚಳಿಗಾಲ, ವಿಪರೀತ ಚಳಿ
ಒಂಥರ ಸಂತೋಷ ಕೊಡ್ತದೆ, ಒಂಥರ ಕಷ್ಟನೂ ಆಗ್ತದೆ. ಆದ್ರೆ ಏನೋ ಒಂಥರ ಹೊಸ್ತನ, ಇನ್ನೊಂದಷ್ಟು ಕಾಲ ನಿದ್ದೆ ಮಾಡೋಣ, ಇನ್ನೊಂದಷ್ಟು ಕಾಲ ಮನೆಯಲ್ಲಿ ಇರೋಣ ಅಂತೇಳಿ ಏನೋ ಒಂದ್ ರೀತಿ ಪ್ರಕೃತಿ ನಮಗೆ ಚಳಿಯ ಮೂಲಕ ನಮ್ಮನ್ನ ಕುಟುಂಬದವ್ರ ಜೊತೆ ಹೆಚ್ಚು ಸಮಯ ಕೊಡೋದಕ್ಕೆ, ನಾವು ಕಳಿಯೋದಕ್ಕೆ ಪ್ರಕೃತಿ ಆಶೀರ್ವದಿಸ್ತದೆ. ಅಂತ ಚಳಿಗಾಲ ಮುಗಿತಾ ಇದ್ದಂಗೆ ನಮ್ಗೆ ಹೊಸ ವರ್ಷ, ಗಿಡ ಮರಗಳಲ್ಲಿ ಚಿಗುರು ಬರುವಂತದ್ದು, ಹೊಸತನವಾಗಿ ಹಸಿರು ಕಾಣುವಂಥದ್ದು, ಪ್ರಕೃತಿ ಎಲ್ಲ ಹೊಸ ಹೊಸ ರೂಪ ಕಳ್ಕೊಂಡು ನಮ್ಗೆ ನಾವೆಲ್ಲರೂ ಸಹ ನಿಮ್ಗೆ ಒಳ್ಳೇದ್ ಮಾಡ್ತೀವಿ, ಕ್ರಿಸ್ತನು ನಿಮ್ ಜೊತೆ ಇದ್ದಾನೆ, ನಿಮ್ಗೆ ಹೊಸ ವರ್ಷ ಶುಭದ ಸಂಕೇತವಾಗಿ ನಿಮ್ಮನ್ನ ಬರಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಪ್ರಾಣಿ ಪಕ್ಷಿಗಳು, ಪ್ರಕೃತಿ, ಹಸಿರು ಗಿಡ ಮರ ಹೊಸ ರೂಪ ಕಳ್ಕೊಂಡು ನಮ್ಮನ್ನೆಲ್ಲರೂ ಸ್ವಾಗತಿಸ್ತಾರೆ. ಅದಕ್ಕೆ ರಕ್ಷಕನು ದೇವರು ಅಂತ ನಾವೇನ್ ಹೇಳ್ತೀವಿ, ಅವನ ಕಾರಣಕರ್ತನು, ಅವನು ಸದಾ ನಮ್ ಜೊತೆ ಇರ್ತಾನೆ. ಅವನಿದ್ದಾಗ ನಮ್ಗೆ ನಿಮ್ಗೆ ಭಯ ಇಲ್ಲ. ಭಯ ಪಡ್ಬೇಕ, ನಾವು ಭಯ ಪಡ್ಬೇಕಾಗಿಲ್ಲ. ನಮ್ಮೆಲ್ಲ ಕೆಲಸ ಕಾರ್ಯಗಳು ಆಗ್ತದೆ. ಏನಕ್ಕೆ ಆಗ್ತದೆ ಅಂದ್ರೆ, ನಾವು ಮಾಡಂತ ಕೆಲಸ ಕಾರ್ಯದ ಹಿಂದೆ ಸದಾ ಕರ್ತನಾದ ಯೇಸು ಇರ್ತಾನೆ ಅಂತೇಳಿ ನಮ್ಮ ಭಾವನೆ, ನಮ್ಮ ಒಂದು ಇಚ್ಛೆ, ಒಂದು ನಂಬಿಕೆ. ನಂಬಿಕೆಗೆ ಇವತ್ತು ನಾವೆಲ್ಲರೂ ಸಹ ಕ್ರಿಸ್ತನ ಜನನ ಎಲ್ಲೋ ಒಂದು ಹಸುವಿನ ಒಂದು ದೊಡ್ಡಿಯಲ್ಲಿ ಕುರಿ, ದೊಡ್ಡಿಯಲ್ಲಿ ಜನ ಆಗ್ತದೆ. ಮರೆಯೋ ಮತ್ತೆ ಜೋಸೆಫನ ಒಂದು ತಂದೆ ತಾಯಿಯಾಗಿ ಯೇಸು ಕ್ರಿಸ್ತನ ಜನ ಆಗ್ತದೆ ಬೆತ್ಲೆಹೇಮ್ನಲ್ಲಿ. ಆ ಜನನವಾಗಿದ್ದ ದಿನ ಅಲ್ಲಿನ ಕುರಿ ಕಾಯೋರ್ಗೆ ಅವರ ಆಶೀರ್ವಾದ ನುಡಿತದೆ. ಈ ಪ್ರಪಂಚಕ್ಕೆ ಒಬ್ಬ ರಕ್ಷಕ ಬಂದಿದ್ದಾನೆ, ಅವನು ನಿಮ್ಮನ್ನ ನಮ್ಮನ್ನೆಲ್ಲ ಕಾಯ್ತಾನೆ, ನಾವೆಲ್ಲ ಚಿಂತೆ ಮಾಡ್ಬೇಕಿಲ್ಲ, ನಾವೆಲ್ಲ ದುಃಖ ಪಡ್ಬೇಕಾಗಿಲ್ಲ. ನಾವೆಲ್ಲರೂ ಸಹ ಈ ಕಷ್ಟದಿಂದ ಪಾರಾಗಿ ಒಂದು ಒಳ್ಳೆ ಸಂತೋಷದ ಜೀವನ ನಡೆಸಂತ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಒಂದು ಅದ್ಭುತ ಬೆಳಕು ನಮ್ಗೆ ಯೇಸುವಾಗಿ ಉದಯಿಸಿದ್ದಾನೆ. ಅವನು ಈ ಪ್ರಪಂಚನ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾನೆ. ಅದೇ ರೀತಿ ಅವರು ಈ ಸಮಾಜಕ್ಕೆ ಒಳ್ಳೆ ಮಾರ್ಗನ ಹೇಳ್ಕೊಡ್ತಾರೆ, ಒಳ್ಳೆ ದಾರಿಲಿ ಹೋಗುವಂತ ವಾಕ್ಯಗಳನ್ನ ಹೇಳ್ತಾರೆ. ಅವರ ಜೀವನನ ತ್ಯಾಗ ಮಾಡಿ ನಮ್ಮೆಲ್ಲರೂ ಸಹ ಆದರ್ಶ ಆಗ್ತಾರೆ. ಅಂತ ಮಹಾಪುರುಷನ ಹೆಸರಿನಲ್ಲಿ ನಾವು ಕ್ರಿಸ್ಮಸ್ ಆಚರಣೆ ಮಾಡುವಂಥದ್ದು, ಅವರ ಜಯಂತಿ ಆಚರಣೆ ಮಾಡುವಂಥದ್ದು, ಅವರ ವಿಚಾರಗಳನ್ನ ನಾವು ಮುಂದಿನ ಪೀಳಿಗೆಗೆ ಹೇಳುವಂಥದ್ದು, ಇವೆಲ್ಲವೂ ಸಹ ನಮ್ಮ ಜೀವನದ ಒಂದು ಭಾಗವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಈ ಒಂದು ಶುಭ ಹಬ್ಬನ ನಾವು ನೀವೆಲ್ಲ ಸೇರಿ ಮಾಡುವಂಥದ್ದು, ಈ ಸಮಾಜ ನಿರ್ಮಾಣ ಮಾಡೋದಕ್ಕೆ ಇವೆಲ್ಲರೂ ಸಹ ಗುರುಗಳ ಆದಿಯಾಗಿ ನಿಂತ್ಕೊಳ್ತಾರೆ. ಏನು, ಒಬ್ಬ ಬಸವಣ್ಣ ಇರ್ಬೋದು, ಒಬ್ಬ ಜೀಸಸ್ ಇರ್ಬೋದು, ಒಬ್ಬ ಸರ್ವಜ್ಞ ಇರ್ಬೋದು, ಒಬ್ಬ ಅಂಬೇಡ್ಕರ್ ಸಮಾಜ ನಿರ್ಮಾಣ ಮಾಡೋಂತ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಂತವ್ರು. ಈ ರೀತಿ ಹಲವಾರು, ಒಬ್ಬ ಅಹಿಂಸೆ ಮೂಲಕ ಈ ದೇಶನ ಸ್ವಾತಂತ್ರ್ಯ ತಂದ್ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು, ಇಂಥವರೆಲ್ಲರೂ ಸಹ ನಮ್ಗೆ ಪ್ರೇರಣೆಯಾಗಿ ನಿಂತ್ಕೊಳ್ತಾರೆ. ಅಂತ ಅದ್ಭುತವಾದ ದೇಶದಲ್ಲಿ ನಾವು ನೀವೆಲ್ಲ ಹುಟ್ಟಿದೀವಿ. ಅದನ್ನ ಕಟ್ಟಂತದ್ದು, ಬೆಳೆಸಂತದ್ದು, ಮತ್ತೆ ಎಲ್ಲರೂ ಸಹ ಸಂತೋಷವಾಗಿ ಜೀವನ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿರ್ತದೆ. ಹಾಗಾಗಿ ನಾವೆಲ್ಲರೂ ಸಹ ಪ್ರೀತಿನ ಹಂಚೋಣ, ಏನೋ ನಮ್ಮ ಕೈಲಾಗಿದ್ದನ್ನ ಹಂಚ್ಕೊಳ್ಳೋಣ. ಮತ್ತೆ ಇಲ್ಲಿ ಯಾರಿಗೂ ಸಹ ಸಮಸ್ಯೆ ಆಗಿರೋ ರೀತಿ ನಾವೆಲ್ಲ ಜೀವನ ಮಾಡೋಂತ ಒಂದು ವಾತಾವರಣ ಬೆಳೆಸ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಹೇಳಿ, ಸಂತ ಅವರು ತಮ್ಮೆಲ್ಲರೂ ಸಹ ಉಡುಗೊರೆಗಾಗಿ ಕೊಡ್ಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗ್ಲಿ, ಹೆಚ್ಚು ವಿದ್ಯಾವಂತರಾಗ್ಲಿ, ಹೆಚ್ಚು ಗಟ್ಟಿಮುಟ್ಟಾಗಿ ಬೆಳೆದು ನಿಮ್ಮ ಕುಟುಂಬನ ಪೋಷಣೆ ಮಾಡುವಂತ ಶಕ್ತಿ ಆ ಭಗವಂತ ನಿಮ್ಮ ಮಕ್ಕಳಿಗೆ ಪ್ರಾಪ್ತಿ ಮಾಡ್ಲಿ, ಆ ಜೀಸಸ್ ನಿಮ್ಮನ್ನೆಲ್ಲ ಕಾಯಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಕ್ರಿಸ್ತನ ಜನ್ಮದಿನ ಶುಭಾಶಯ ತಿಳಿಸಿ ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಸಹ ಒಳ್ಳೆ ಮುಂದಿನ ವರ್ಷ ಕೂಡ ಕೃಪೆಯಿಂದ ನಡೆಸಿಕೊಡು, ಸಹಾಯ ಮಾಡು.